ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಡಿನ್ನರ್ಗೆ ನಮ್ಮ ಮನೇಲಿ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ. ಸೊ ಇವತ್ತಿನ ಡಿನ್ನರ್ ಬಂದು ನಮ್ಮ ಮನೆಯಲ್ಲಿ ಎಗ್ ಬಿರಿಯಾನಿ. ಸೊ ಹಾಗಾಗಿ ವಿಡಿಯೋ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಹಾಗಾಗಿ ನಮ್ಮಮ್ಮ ಹೇಗೆ ಮಾಡ್ತಾರೆ ಎಗ್ ಬಿರಿಯಾನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾರೆ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ತಲುಪುತ್ತೆ. ಸೊ ಅಮ್ಮ ಹೊರಗಡೆ ಹೋಗಿದ್ದಾರೆ ಅಂಗಡಿಗೆ. ಸೊ ಅವ್ರು ಬಂದಮೇಲೆ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಸೊ ಇನ್ನೊಂದು ಏನು ಗೊತ್ತಾಗ, ನಮಗೆ ಅಂಗಡಿಲಿ ಶಾಪಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲಿ ಯೂನಿಫಾರ್ಮ್ ಕೊಟ್ಟಿದ್ರು. ಸೊ ಅದನ್ನ ಸ್ಟಿಚಿಂಗ್ ಕೊಡಕ್ಕೆ ಅಂತ ಹೋಗಿದ್ದೆ. ಸೊ ಹೀಗಿದೆ ನೋಡಿ. ಸೊ ಹೀಗಿದೆ ಅದು. ಸ್ಯಾರಿ ಟೈಪೇ ಬರೋದು. ಬೇಕಂದವ್ರು ಸ್ಯಾರಿ ಇಸ್ಕೊಬೋದು ಅಥವಾ ಚೂಡಿದಾರ್ನ ಹೊಲ್ಸ್ಕೊಬೋದು. ಸೊ ಆಮೇಲೆ ಅಲ್ಲಿಂದ ಬಂದ್ವಿ. ಎಷ್ಟೊತ್ತಾಯಿತು ಅಂದರೆ ನನ್ನ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ನಾನು ಶಾಪ್ ಹತ್ರನೇ ಹೊಂಟೋಗ್ಬಿಟ್ಟೆ. ಸ್ಟಿಚಿಂಗ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ. ಹಾಗೆ ಬರ್ತಾ ಒಂದು ವೇ ಟೀ ಕುಡ್ಕೊಂಡು ಬಂದ್ವಿ. ಆಮೇಲೆ ಹಳೆ ಮನೆ ಹತ್ರ ಹೋಗ್ಬಿಟ್ಟು ಬಂದ್ವಿ ಗಾಯ್ಸ್. ಸೊ ಇವಾಗ ಏನು, ಸೊ ಗಾಯ್ಸ್ ಅಮ್ಮ ಬಂದರು. ಹಾಗಾಗಿ ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಒಗ್ಗರಣೆಗೆ ಅಷ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಇದು ಇವಾಗ ನೀಟಾಗಿ ಎಣ್ಣೆ ಕಾಯಬೇಕು. ಅಲ್ಲಿವರೆಗೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಎಣ್ಣೆ. ಇವಾಗ ಇದಕ್ಕೆ ಮರಾಠಿ ಮೊಗ್ಗು ಮತ್ತೆ ಪಲಾವ್ ಎಲೆನ ಹಾಕೊಂಡಿದ್ದಾರೆ ಗಾಯ್ಸ್. ನಿಮ್ಮ ಮನೇಲಿ ಇದೇ ರೀತಿ ಮಾಡ್ತಾರ ಅನ್ನೋದನ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಅದಾದ್ಮೇಲೆ ಈರುಳ್ಳಿನ ಹಾಕೊಂತಾ ಇದ್ದಾರೆ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಡನ್ ಆಗಿ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ಎಗ್ ಬಿರಿಯಾನಿನೇ ಮಾಡ್ಬಿಡಿ, ಇನ್ನೇನು ಊಟಕ್ಕೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಗ್ ಬಿರಿಯಾನಿನ ಮಾಡ್ಕೊತಾ ಇದೀವಿ. ಸೊ 4 ಜನ ಅಲ್ವಾ ಅಂತ ಹೇಳ್ಬಿಟ್ಟು ನಾವೇ ಮಾಡ್ಕೊತಾ ಇದ್ವಿ. ಆಮೇಲೆ ಏನಾಗ್ತಿದ್ಯಾ, ಅದು ನೀಟಾಗಿ ಫ್ರೈ ಆಗ್ಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇರ್ಬೇಕು. ಎಷ್ಟು ಟೊಮೊಟೊ? 4 ಟೊಮೊಟೊ ಹಾಗೆ 2 ಹಸಿ ಮೆಣಸಿನ್ಕಾಯಿನ ಹಾಕೊಂತಾ ಇದ್ದಾರೆ. ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಮನೆಯಲ್ಲೇ ಆಡಿಸ್ಕೊಂಡಿದ್ದೀವಿ. ಸೊ ನಾವು ಅಂಗಡಿದೆಲ್ಲ ಯೂಸ್ ಮಾಡಲ್ಲ. ಮೊದಲು ಹಾಕ್ತಿದ್ವಿ. ಸೊ ಸ್ವಲ್ಪ ಬೇಡ ಅಂತ ಇಟ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಗಾಯ್ಸ್ ಅರ್ಜೆಂಟ್ಗೆ ಹೆಂಗ್ ಬೇಕು ಹಂಗೆ ಅದರಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ. ಅದೆಲ್ಲ ಒಂದು ಬಾಕ್ಸ್ಗೆ ಹಾಕಿಡ್ಬೇಕು ಇವಾಗ. ಸೊ ಬ್ಯುಸಿ ಇದ್ರು ಅಂತ ಹೇಳ್ಬಿಟ್ಟು ಹಾಗೇನೆ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಗರಂ ಮಸಾಲ ಹಾಕೊಬೇಕು, ಜಾಸ್ತಿ ಬೇಡ, ಸ್ವಲ್ಪ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅಂತೆ. ಆಮೇಲೆ 2 ಸ್ಪೂನ್ ಚಿಕನ್ ಮಸಾಲ, ಸ್ವಲ್ಪ ಅರಿಶಿನ, ಹಸಿಮೆಣಸಿನ ಪುಡಿ ಸ್ವಲ್ಪ, ಮೊಟ್ಟೆ ಮಸಾಲ ಸ್ವಲ್ಪ, ಮೊಟ್ಟೆ ಮಸಾಲ ಅಂತೆ ಗಾಯ್ಸ್, ಸ್ವಲ್ಪ ಮೊಟ್ಟೆ ಮಸಾಲ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಮಸಾಲೆ ಎಲ್ಲ ನೀಟಾಗಿ ಅದು ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಕೊತ್ತಂಬರಿ 1 ಹಿಡಿ, ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, 2 ಹಾಕೊತಾ ಇದ್ದಾರೆ. ನಾನೊಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಅದು ಹಿಡಿದ್ಬಿಡು. ಮಾಡಕ್ಕೆ ಬರುತ್ತೆ ನನಗೆ, ಆದರೆ ಅಮ್ಮನ ಟೇಸ್ಟ್ ಬರಲ್ಲ ಅಲ್ವಾ, ಹಾಗಾಗಿ ಮಾಡಲ್ಲ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ. ಸೊ ಅದು ಸ್ಕಿಪ್ ಆಗಿಬಿಡ್ತು, ನಮ್ಮಮ್ಮ ಬೇಗ ಹಾಕೊಂಡ್ಬಿಟ್ರು. ಸೊ ಗಾಯ್ಸ್ ಇವಾಗ ಅಕ್ಕಿ ಹಾಕೊಂಡಿದ್ರೆ ಅದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಸೊ ನಮ್ಮಮ್ಮನೇ ಮಿಕ್ಸ್ ಮಾಡ್ಕೊತಾರೆ, ನಾನು ವಿಡಿಯೋ ಮಾಡಬೇಕಲ್ಲ.
ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡೋಣ. ಓಕೆನಾ? ಕ್ಲೋಸ್ ಮಾಡ್ಕೊಂಡು ಎಷ್ಟು ವಿಷಿಲ್ ಅಮ್ಮ? ಇವಾಗ 1 ವಿಷಿಲ್ ಅಂತೆ. ಸೊ ಗೈಸ್, ಅಮ್ಮ ಎಗ್ ಬಿರಿಯಾನಿ ಮಾಡ್ತಿರೋದು. ಸೊ ಅದು ಮೊಟ್ಟೆನ ಲಾಸ್ಟಲ್ಲಿ ಹಾಕ್ತಾರೆ. ಇವಾಗಲೇ ಹಾಕ್ಬಿಟ್ರೆ ಅದೆಲ್ಲ ನೀಟಾಗಿ ಬರಲ್ಲ, ಫುಲ್ ಮಿಕ್ಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೊನೆಲ್ಲ ಹಾಕ್ತಾರಂತೆ. ಸೊ ಅದ್ರ ಮೇಲೆ ಕ್ಲಿಪ್ಪಿಂಗ್ಸ್ ತಗೋತೀನಿ. ಸೌಂಡ್ ಆಫ್ ಮಾಡಮ್ಮ. ಸೊ ಗೈಸ್, ನಾನು ಇನ್ನೊಂದು ವಿಷಯ ಹೇಳಬೇಕು. ಏನಂತ ಹೇಳಿದ್ರೆ, ನಿನ್ನೆ ನನ್ನ ಫ್ರೆಂಡ್ ಬರ್ತ್ಡೇ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಡ್ಯೂಟಿಯಿಂದ ಬಂದ ತಕ್ಷಣ ನಾನು ಕೇಕ್ನ ತರೋಕ್ಕೆ ಹೋಗಿದ್ದೀನಿ. ನನಗೆ ನಿಜವಾಗ್ಲೂ ಮಂತ್ ಕನ್ಫ್ಯೂಸ್ ಆಗುತ್ತೆ. ಏನಂತ ಹೇಳಿದ್ರೆ, ನೆಕ್ಸ್ಟ್ ಮಂತ್ ಇರೋದು ಬರ್ತಡೇ 27ಗೆ. ನಾನು ಈ ತಿಂಗಳು ಅಂತ ಹೇಳ್ಬಿಟ್ಟು ಕೇಕ್ನ ತೊಗೊಂಬಂದ್ಬಿಟ್ಟಿದ್ದೀನಿ. ನಾನು ಕಟ್ ಮಾಡಿಸ್ಬೇಕು, 12 ಗಂಟೆ ಆಯಿತು ಅಂದ್ಬಿಟ್ಟು ವಿಶ್ ಮಾಡಿದ್ದೀನಿ. ಸೊ ಫುಲ್ ನಗ್ತವ್ರೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಏನಕ್ಕೆ ನಗ್ತವ್ರೆ. ಇವತ್ತಲ್ವ ಬರ್ತಡೇ, ನೆಕ್ಸ್ಟ್ ಮಂತ್ ಅಂತ ಹೇಳ್ತಾ ಇದ್ದೀನಿ. ಫುಲ್ ನನಗೆ ಒಂಥರ ಮಂಕ್ ಆಗ್ಬಿಡ್ತು. ಎಲ್ಲ ನನ್ನೇ ನೋಡಿ ನಗ್ತವ್ರೆ, ಏನಂತ ಹೇಳೋದು ಅದಕ್ಕೆ. ಸೊ ಆಮೇಲೆ ನಾರ್ಮಲ್ ಆಗಾದರು ಮತ್ತೆ ಅದನ್ನೇ ಹೇಳ್ಕೊಂಡು ನಗ್ತಾಯಿದ್ರು. ಮಂಕ್ ಆಗ್ಬಿಟ್ಟಿದ್ಯಾ ಏನು, ಬರ್ತಡೇ ನನ್ನ ಬರ್ತಡೇ ಗೊತ್ತಿಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು. ಗೈಸ್, ನಮ್ಮಮ್ಮ ಏನು ಹೇಳೋದೇ ಇಲ್ಲ ನೋಡಿ. ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಅಲ್ವಾ, ಉಪ್ಪು ಇದು ಅರಿಶಿನ ಮತ್ತು ಎಣ್ಣೆ ಹಾಕೊಂಡಿದ್ದಾರೆ. ಅದಕ್ಕೆ ಇವಾಗ ಮೊಟ್ಟೆಗಳನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾರೆ. ಓಕೆನಾ? ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು. ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಲ್ವಾ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಗ್ ಬಿರಿಯಾನಿ. ಆದರೆ ಇನ್ನು ಎಗ್ ಹಾಕಿಲ್ಲ. ಈಗ ನೀಟಾಗಿ ಎಗ್ನ ಹಾಕ್ಕೊಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗೈತಲ್ವ ಈಗ? ಇಲ್ಲ ಬೇಯಕ್ಕೆ ಇಡಬೇಕಾ ಇನ್ನೊಂದು ಸ್ವಲ್ಪ? ಸೊ ಅದನ್ನು ದಮ್ ಕಟ್ಟಲಿಕ್ಕೆ ಕುಕ್ಕರಲ್ಲೇ ಸ್ವಲ್ಪ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಬಿಡ್ತಾರೆ. ಸೊ ಫೈನಲ್ ಆಗಿ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಗಾಯ್ಸ್, ಬಿರಿಯಾನಿ ರೆಡಿ ಆಗಿದೆ. ನಾವು ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದಾರೆ. ಸೊ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳೋಣ ಬನ್ನಿ. ಎಗ್ ಬಿರಿಯಾನಿ, ಆದರೆ ನಮ್ಮಮ್ಮ ಎಗ್ಗೆ ಹಾಕಿಲ್ಲ ಇನ್ನು. ನೋಡಿ 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 ನೋಡಿ, ಎಗ್ ಬಿರಿಯಾನಿ, 2 ಮೊಟ್ಟೆ. ಗಾಯ್ಸ್, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಓಕೆನಾ? ಬರ್ತಾ ಇದೀನಾ? ಸೊ ಎಗ್ ಬಿರಿಯಾನಿ ರೆಡಿ ಆಗಿದೆ ಗಾಯ್ಸ್. ಹೇಗಿದೆ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳೋಣ. ಬಿಸಿ ಚೆನ್ನಾಗಿದೆ ಗಾಯ್ಸ್. ಸಿಂಪಲ್ ಆಗಿ ಬೇಗ ಮಾಡ್ಕೋಬೋದು ನಿಮ್ಮ ಮನೇಲಿ ಎಗ್ ಬಿರಿಯಾನಿ. ನಾರ್ಮಲ್ ಇರೋ ಥರ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪರಮಾತ್ಮ ಯೂಟ್ಯೂಬ್ ಚಾನಲ್.